Littering in public places is injurious to the environment. Hi, hello, namaskara, welcome back to our vlog. So ಇಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ಅಂತ ನಿಲ್ಸಿದ್ವಿ. So this is Manya, this is Hasha here and this is the view. Hi! So ಇವತ್ತು we are on the Chikmagalur highway and ಇಲ್ಲೊಂದು ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೀವಿ. ಒಂದು ಹೊಸ ರೆಸ್ಟೋರೆಂಟ್ ಆಗಿತ್ತು, so we just thought we'll stop for a moment and have some coffee break and move on. So ನಮ್ಮ ಗೋಪುರ ಒಳಗಡೆ ಮಾನ್ಯ ಬಿಟ್ಟು ಬಂದಿರೋದ್ರಿಂದ ಇನಾಗ್ರಲ್ ವ್ಲಾಗ್ ಏನಿದೆ ಅಂದರೆ ಸ್ಟಾರ್ಟಿಂಗ್ ವ್ಲಾಗ್ ಏನಿದೆ ಅದು ನನ್ನ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸಿ ಯು. This is an amazing part of this resort. ರಿಸಾರ್ಟ್ಗೆ ಹೋಗುವಾಗ ನಾವು ಈ ನದಿನ ಕ್ರಾಸ್ ಮಾಡಿ ಹೋಗಬೇಕು. ಅದನ್ನೇ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಅರ್ಧ ಕಾರ್ ಟೈರ್ ತನಕ ನೀರಿದೆ. ಜಸ್ಟ್ ಚಿತ್ರನ ಆ ಕಡೆ ಬಿಟ್ಬಿಟ್ಟು ನಾನು ಈ ಕಡೆ ಬಂದೆ. ಹಿಂಗೆ ರೈಟ್ ಟರ್ನ್ ತಗೊಂಡು ಹಿಂಗೆ ಹೋಗ್ಬಿಡೋದಾ, ಲೆಫ್ಟ್ ಟರ್ನ್ ತಗೊಂಡು ಹೋಗೋದಾ, ಸ್ಟ್ರೈಟ್ ಹೋಗೋಣ? This is a very unique experience. ರೆಸಾರ್ಟಿಗೆ ನೀವು ಹೋಗುವಾಗ ಒಂದು ರಿವರ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಓ ಮೈ ಗಾಡ್. ಇವತ್ತು ನಾವು ಹೋಗ್ತಾ ಇರೋ ರೆಸಾರ್ಟ್ ತುಂಬಾ ಸ್ಪೆಷಲ್ ಆಗಿದೆ ನೋಡಿ. ಅದಕ್ಕೆ ಹೋಗೋ ದಾರಿ ಎಷ್ಟು ಯುನೀಕ್ ಆ್ಯಂಡ್ ಸ್ಪೆಷಲ್ ಆಗಿದೆ ಅಂತ. ಈ ನೇತ್ರಾವತಿ ನದಿನ ಕ್ರಾಸ್ ಮಾಡ್ಕೊಂಡು ಹೋದರೆ ನಮಗೆ ಅ ಬ್ಯೂಟಿಫುಲ್ ಆದ ರೆಸಾರ್ಟ್ ಸಿಗುತ್ತೆ. ಸೊ ದಿಸ್ ವಾಸ್ ಹೌ ವಿ ಡ್ರೋವ್ ಅವರ್ ಹೈಲೈಟ್ಸ್ ಟು ದಿಸ್ ಬ್ಯೂಟಿಫುಲ್ ಪ್ಯಾರಡೈಸ್. So this is how the river looks. So this is the stream and ಇಲ್ಲಿಂದ ನಾವು ಇವಾಗ ನಮ್ಮ ಹೈಲಕ್ಸ್ ಜೊತೆನಲ್ಲಿ ರಿವರ್ ಕ್ರಾಸಿಂಗ್ ಮಾಡಿದ್ವಿ and very excited to go to the property. Very beautiful, heavenly beautiful. ಸೊ ರಿವರ್ ಕ್ರಾಸಿಂಗ್ ಮುಗಿಸ್ಕೊಂಡು ಹಾಗೆ ಮುಂದೆ ಬಂದರೆ ಈ ಸುಂದರವಾದ ಹಸಿರು ಹಾದಿ ನಮ್ಮನ್ನ ನೀರಿನ ತುಂತುರು ಮಳೆಯ ಮೋಡಗಳ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಚಿಕ್ಕಮಗಳೂರಿನ ಸೌಂದರ್ಯಕ್ಕೆ ಕನ್ನಡಿ ಹಿಡಿದಂತಿದೆ ಈ ಸೊಬಗಿನ ಪ್ರಾಪರ್ಟಿ. ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಸುಂದರವಾದ ಪ್ರಾಪರ್ಟಿಗೆ ನಾವು ಎಂಟ್ರಿ ಕೊಡ್ತಿದ್ದಂಗೆ ರಿಸೆಪ್ಷನ್ನ ಸುಂದರವಾದ ಆರ್ಕಿಟೆಕ್ಚರ್, ಅದು ಎಸ್ಪೆಷಲಿ ಚಿಕ್ಕಮಗಳೂರು ಮಲೆನಾಡಿನಲ್ಲಿ ಕಾಣುವಂತಹ ತೊಟ್ಟಿ ಮನೆಯ ಅಲಂಕಾರ ನಮ್ಮನ್ನು ಕೈ ಬೀಸಿ ಕರೀತಾ ಇತ್ತು. ಅದಾಗ್ತಿದ್ದಂಗೆ ನಮ್ಮ ಈ ಒಂದು ರೂಮ್ನ ಎದುರುಗಡೆ ಇದ್ದಂತಹ ಹಸಿರು, ಹಾಗೆ ಜುಳು ಜುಳು ನೀರಿನ ಸದ್ದು, ತುಂತುರು ಮಳೆ, ಮೋಡಗಳ ನಡುವೆ ಈ ಪ್ರಾಪರ್ಟಿ ಕಂಗೊಳಿಸ್ತಾ ಇತ್ತು. We have this waterfalls view from our room, right from our room. So ನಮ್ಮ bedroom ಏನಿದೆ, ನಮ್ಮ ರೂಮ್ ಕಡೆಯಿಂದ we get this wonderful view of the waterfalls. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ಲ. So this is the most recommended, much recommended resort when you're here in Chikmagalur, and in fact I would say this is the
ಬೆಸ್ಟ್ ರೆಸಾರ್ಟ್ ಇನ್ ಎಂಟೈರ್ ಸೌತ್ ಇಂಡಿಯಾ. ಅದರಲ್ಲೂ ಕರ್ನಾಟಕದಲ್ಲಂತೂ ಐ ವುಡ್ ರೆಕಮೆಂಡ್ ದಿಸ್ ಆಸ್ ದ ಮೋಸ್ಟ್ ಸೀನಿಕ್ ಬ್ಯೂಟಿಫುಲ್ ರೆಸಾರ್ಟ್. ಯಾಕಂದ್ರೆ ದಿಸ್ ಇಸ್ ದ ವ್ಯೂ ಯು ಗೆಟ್ ಫ್ರಮ್ ಯೋರ್ ರೂಮ್, ಫ್ರಮ್ ಯೋರ್ ಬೆಡ್, and just imagine you get to see this peak as you get up early in the morning, completely filled with mist. And ee kadege waterfalls kanista ide, which is actually man made, and there is one small lake there. And then look at this. So ee view enide idu direct nimge peak to view sigutte illinda. So this is one of the best views, I would say. So illinda nimge ee wonderful view sigutte. Just have a look at this breathtaking view. Look at the mountain peak, completely covered with mist, and this is what we get to view from our room. So male hani, tuntur male hani barta ide, and this is the view from our room. What more can I ask for? What more can I ask for? The most beautiful and scenic resort, I say. I'll nodi view ide namge, and then I have a falls view, and though it is a man-made lake and man-made falls, lake alla, it's a pond basically, and ee peak view ide nange. You can just have a look at the peak. ಈ ಜಾಗದ ನೇಚರ್ ಕೊಟ್ಟಿರುವಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಷ್ಟು ಇಂಪಾಗಿದೆ ಅಲ್ವಾ. ಆವಾಗ್ಲಿಂದನೂ ಇಲ್ಲಿ ಬಹಳಷ್ಟು ಪಕ್ಷಿಗಳ ಚಿಲಿಪಿಲಿ ಹಾಗೇನೆ ಕ್ರಿಕೆಟ್ ಸೌಂಡ್ ಕೇಳಿ ಬರ್ತಾ ಇದೆ. ಸೊ ದಿಸ್ ಇಸ್ ಆಡಿಂಗ್ ಟು ದ ಮ್ಯೂಸಿಕ್ ಆಫ್ ದಿಸ್ ನೇಚರ್ಸ್ ಪ್ಲೇಸ್. ತುಂಬ ಹೊತ್ತು ಈ ಜಾಗದ ಸೊಬಗನ್ನ, ಸೌಂದರ್ಯವನ್ನ ಸವಿತಾ ನಾನು ಟೀ ಕುಡಿತಾ ಇದೇ ಜಾಗದಲ್ಲಿ ಕೂತಿದ್ದೆ, ಹ್ಯಾವಿಂಗ್ ಸಮ್ ಮೀ ಟೈಮ್ ಫಾರ್ ಮೈ ಸೆಲ್ಫ್. ಸೊ ಹಿಂದೆ ಅಲ್ಲಿದ್ದಂತಹ ಎಲ್ಲ ಪೀಕ್ ಕಂಪ್ಲೀಟ್ ಆಗಿ ಫಾಗಲ್ಲಿ ಕವರ್ ಆಗಿಬಿಟ್ಟಿದೆ. ನೀವು ನೋಡ್ಬೋದು, ಆಗಲೇ ನಮ್ಗೇನು ಹಸಿರು ಬೆಟ್ಟಗಳು ಕಾಣಿಸ್ತಾ ಇತ್ತು, ಅದು ಇವಾಗ ಕಂಪ್ಲೀಟ್ ಆಗಿ ಫಾಗಲ್ಲಿ ಕವರ್ ಆಗಿದೆ. ಆ್ಯಂಡ್ ದಿಸ್ ವ್ಯೂ ರಿಮೇನ್ಸ್ ದ ಸೇಮ್. ಸೊ ಸಾಯಂಕಾಲ ಆಗ್ತಾ ಬಂತು. ಪ್ರಾಪರ್ಟಿ ಒಳಗೇನೆ ಇದ್ದಂತಹ ಒಂದು ಸೀಕ್ರೆಟ್ ಪ್ರೈವೇಟ್ ವಾಟರ್ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ಸೊ ಈ ಹಾದಿ ನಮ್ಮನ್ನ ಒಂದು ಸುಂದರವಾದ ವಿಸ್ಮಯ ಲೋಕಕ್ಕೆ ಕರ್ಕೊಂಡೋಯ್ತು. ಮುಂಗಾರಿನ ಮಳೆಗೆ ಮೈದುಂಬಿ ಹರಿತಾ ಇತ್ತು ಈ ಸುಂದರವಾದ ವಾಟರ್ಫಾಲ್. ಈ ಸುಂದರವಾದ ರಮಣೀಯ ದೃಶ್ಯವನ್ನ ಕಣ್ತುಂಬಿಸ್ಕೊಂಡು ಒಂದಷ್ಟು ವಿಡಿಯೋ ಫೋಟೋಗಳನ್ನ ಮಾಡಿಕೊಂಡು ಎಷ್ಟು ಫೋಟೋ ಕ್ಲಿಕ್ಸಿದ್ರು ಎಷ್ಟು ವಿಡಿಯೋ ಕ್ಲಿಕ್ಸಿದ್ರು ಸಮಾಧಾನನೇ ಸಿಗ್ಲಲ್ಲ, ಅಷ್ಟು ವಿಡಿಯೋ ಮಾಡ್ಕೊಂಡು ನೋಡಿದಷ್ಟು ಮತ್ತೆ ಮತ್ತೆ ನೋಡಬೇಕು, ಕ್ಯಾಮರಾಗೆ ಇನ್ನೊಂದಷ್ಟು ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡ್ಕೊಬೇಕು ಅಂತ ಕಣ್ಣು ಕುಕ್ಕುವಂತಹ ಈ ಸೌಂದರ್ಯವನ್ನ ಸವಿತಾ ನಮ್ಮ ಸಂಜೆಯನ್ನ ಅವತ್ತು ನಾವು ಈ ವಾಟರ್ಫಾಲ್ಸ್ ಹತ್ರ ಕಳೆದ್ವಿ. ವರುಣನ ಆರ್ಭಟಕ್ಕೆ ಜಲಪಾತ ಉಕ್ಕಿ ಹರಿತಾ ಇತ್ತು, ಎಲ್ಲೆಲ್ಲೂ ಜುಳು ಜುಳು ಶಬ್ದ.
ವಾಟರ್ ಫಾಲ್ಸ್ಗೆ ಇಲ್ಲಿಂದ ಆಕ್ಸೆಸ್ ಇದ್ದಿದ್ದು ಈ ಒಂದು ಪುಟ್ಟ ವುಡನ್ ಬ್ರಿಡ್ಜ್ ಮುಖಾಂತರವಾಗಿ. ನನಗೆ ಇಳಿಯೋದಕ್ಕೆ ಭಯ ಆಗಿದ್ರಿಂದ ನಾನು ಹೋಗಲಿಲ್ಲ. ಬಟ್ ಅಪ್ಪ ಮಗಳು ಇಬ್ರು ಇಳಿದು ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನನ್ನ ಮೇಲ್ಗಡೆನೆ ನಿಂತು ಈ ಸೌಂದರ್ಯನ ಸವಿದ್ರೆ ಇವರು ಕೆಳಗಡೆ ಇಳಿದು ಹೋಗಿ ನೀರಿನಲ್ಲಿ ಆಟ ಆಡಿ ಎಂಜಾಯ್ ಮಾಡಿಕೊಂಡು ಬಂದರು. ಸೊ ಇಲ್ಲಿ ಇವರು ಮನೆಯದು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅಂಡ್ ದಿಸ್ ಇಸ್ ಹೌ ದ ವಾಟರ್ ಫಾಲ್ಸ್ ಲುಕ್ಸ್ ಲೈಕ್. ಇದು ಪ್ರೈವೇಟ್ ವಾಟರ್ ಫಾಲ್ಸ್ ಆಗಿದ್ರಿಂದ ರೆಸಾರ್ಟ್ ಅವರು ಮಾತ್ರ ಇದಕ್ಕೆ ಆಕ್ಸೆಸ್ ಇತ್ತು. ಸೊ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್ ಆಫ್ ದ ವಾಟರ್ ಫಾಲ್ಸ್. ಆ್ಯಂಡ್ ಇಲ್ಲಿ ನೋಡಿದ್ರೆ ಇಲ್ಲೊಂದು ಬ್ರಿಡ್ಜ್ ಇದೆ. ಆ್ಯಂಡ್ ದಿಸ್ ಇಸ್ ಹೌ ದ ವ್ಯೂ ಇಸ್. ಸೊ ವಿ ಆರ್ ಆನ್ ದ ಟಾಪ್ ಆಫ್ ದ ವಾಟರ್ ಫಾಲ್ಸ್. ಸೊ ಇಲ್ಲಿ ನೋಡಿ ಇವರಿಬ್ರು ವುಡನ್ ಬ್ರಿಡ್ಜ್ ಮೇಲೆ ಹೋಗಿ ಆ ಬೆಟ್ಟನ ಹತ್ತಿ ಅದ್ರ ಮೇಲೆ ನಿಂತ್ಕೊಂಡು ಒಂದಷ್ಟು ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾ ಇದ್ದಾರೆ. So here we are at the secret waterfalls of River Mist, Chikmagalur, and yes, this is how the beautiful waterfalls looks like. So ಇಲ್ಲಿ ಹೋಗೋದಕ್ಕೆ ನಿಮಗೆ ಒಂದು ಬ್ರಿಡ್ಜ್ ಇದೆ, through which Manya and Harsha have already reached the place. And ಅಲ್ಲಿಗೆ ಇನ್ನೊಂದು the second part of the waterfall cascade ಏನಿದೆ ಅದು ಕಂಟಿನ್ಯೂ ಆಗುತ್ತೆ. ಸೊ ನಾನು ಇಲ್ಲಿ ಟಾಪ್ ಅಲ್ಲಿ ನಿಂತಿದ್ದೀನಿ, the top of the waterfalls from where it starts. So this is how it looks like. ಸೊ ನೀರಿಗೆ ಇಳಿದು ಅಲ್ಲಿಂದ ವಾಟರ್ ಫಾಲ್ ವ್ಯೂನ ರೆಕಾರ್ಡ್ ಮಾಡಿಕೊಂಡು ಇವರಿಬ್ರು ವಾಪಸ್ಸು ಅದೇ ವುಡನ್ ಬ್ರಿಡ್ಜ್ ಮೇಲೆ ಹತ್ತಿ ಬರ್ತಾ ಇದ್ದಾರೆ. ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ದಿಸ್ ಇಸ್ ದ ಓನ್ಲಿ ಪಾತ್ ವೇ ಟು ಗೆಟ್ ಡೌನ್ ಟು ದ ವಾಟರ್ ಡೌನ್ ದೇರ್. ಮತ್ತೆ ಇದು ನೇತ್ರಾವತಿ ನದಿ ಫಾಲೋ ಆಗುವಂತಹ ಒಂದು ಪಾತ್ವೇ. ಈ ವಾಟರ್ ಫಾಲ್ಸ್ಗೆ ಯಾವುದೇ ರೀತಿಯಾದಂತಹ ಸ್ಪೆಸಿಫಿಕ್ ಹೆಸರಿಲ್ಲ. ಸೊ ನಾನು ಇಲ್ಲಿ ಪ್ರಾಪರ್ಟಿನಲ್ಲಿ ಕೇಳಿದಾಗ ಅವರು ಇದಕ್ಕೆ ಜಸ್ಟ್ ಒಂದು ಪ್ರೈವೇಟ್ ವಾಟರ್ ಫಾಲ್ಸ್ ಅಂತ ಮಾತ್ರ ಹೇಳಿದ್ರು. ಆ್ಯಂಡ್ ಎಸ್, ಸಮ್ಮರ್ಸ್ ಅಲ್ಲಿ ನೀರಿನ ಹರಿವೇನಿರುತ್ತೆ ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಮಾನ್ಸೂನ್ ನಲ್ಲಿ ಬಂದಾಗ ಇಟ್ ವಿಲ್ ಬಿ ಇನ್ ಇಟ್ಸ್ ಫುಲ್ ಗ್ಲೋರಿ ಆ್ಯಂಡ್ ಚಾರ್ಮ್. ಹೊತ್ತು ಈ ಸುಂದರವಾದ ವಾಟರ್ ಫಾಲ್ಸ್ ಹತ್ರ ಟೈಮ್ನ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ಸು ನಾವು ರಿಸೆಪ್ಷನ್ ಹತ್ರ ಹೋಗಿ ರೆಸ್ಟೋರೆಂಟಲ್ಲಿ ಹೈ ಟೀನ ಎಂಜಾಯ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಸೊ ಹಿಯರ್ ವಿ ಆರ್ ಅಟ್ ದ ಹೈ ಟೀ. ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಒಂದು ಪೇಂಟಿಂಗ್ ಸೆಷನ್ನ ಅರೇಂಜ್ ಮಾಡಲಾಗಿತ್ತು. ಐಟಿ ಮುಗಿಸ್ಕೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ಇಲ್ಲಿಂದ ಇನ್ಫಿನಿಟಿ ಪೂಲ್ ವ್ಯೂ ಸಿಕ್ಕಾಪಟ್ಟೆ ಸೂಪರ್ಬ್ ಆಗಿತ್ತು. ಸೊ ದಿಸ್ ಇಸ್ ದ ಸ್ವಿಮ್ಮಿಂಗ್ ಪೂಲ್ ಆಫ್ ದಿಸ್ ಪ್ರಾಪರ್ಟಿ, ರಿವರ್ ಮಸ್ಟ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಯಾವಾಗ ಹೋಗೋಣ ಮನ್ಯ? ಆ್ಯಕ್ಚುಲಿ ವಿ ಆರ್ ಹಿಯರ್ ಓನ್ಲಿ ಫಾರ್ 1 ನೈಟ್. ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಇದೆ, ಆಚೆ ಕಡೆ ಮಳೆ ಕೂಡ ಬರ್ತಾ ಇದೆ. ಸೊ ವಿ ಆರ್ ನಾಟ್ ಶ್ಯೂರ್ ಯಾವಾಗ ಹೋಗೋದು ಅಂತ ಅಂದ್ಬಿಟ್ಟು. ಲೆಟ್ ಅಸ್ ಸಿ. So this is the beautiful cascade what we have here, and this is the view. Allirode nam room. So this is how we both are spending the evening. Harsha ali gaadi actually puncture agittu, adannu repair madiskondu barodakke hogidare. So hopefully all's good and we get to go. ಹೈಟಿ ಮುಗಿಸ್ಕೊಂಡು ವಾಪಸ್ಸು ರೂಮಿಗೆ ಬಂದ್ವಿ ಟು ಹ್ಯಾವ್ ದಿಸ್ ವಂಡರ್ಫುಲ್ ವ್ಯೂ. ಸಂಜೆ 6 ಗಂಟೆ.
ಸೊ 6 ಗಂಟೆಗೆ ಹಿಂಗಿದೆ ವ್ಯೂ. ಅಮೇಝಿಂಗ್. ಚಿಕ್ಕಮಗಳೂರು ಇಸ್ ಅಮೇಝಿಂಗ್. ಇಟ್ಸ್ ಅ ಹೆವೆನ್ ಆನ್ ಅರ್ತ್. ಸೊ ನನ್ನ ಹಿಂದೆ ನೋಡ್ತಾ ಇದ್ದೀರಾ ಈ ಸಂಜೆ ಎಷ್ಟು ಸೂಪರ್ ಆಗಿದೆ ಅಂತ. ಇಸ್ ದ ಬ್ಯೂಟಿ ಆಫ್ ಚಿಕ್ಕಮಗಳೂರು. ಸಂಜೆ ಆಗ್ತಿದಂಗೆ the entire property is soaked in mist, so rightly named as River Mist Resort Chikmagaluru. ಸೊ ಇಲ್ಲಿ ನಮ್ಮ ಬ್ಯಾಲ್ಕನಿ ಒಳಗೆ ಕೂಡ ಕ್ಲೌಡ್ಸ್ ಬರ್ತಾ ಇದೆ. ಸೊ ಇಲ್ಲಿ ಮಾನ್ಯ ಇಸ್ ಸಿಟಿಂಗ್ ಅಂಡ್ ಎಂಜಾಯಿಂಗ್ ದ ವ್ಯೂ ಆ್ಯಂಡ್ ಬ್ಯಾಲ್ಕನಿಯಿಂದ ಕೂಡ ಕ್ಲೌಡ್ಸ್ ಒಳಗಡೆ ಬರೋದಕ್ಕೆ ಶುರು ಆಗ್ತಾ ಇದೆ. ಆ್ಯಂಡ್ ದಿಸ್ ಇಸ್ ದ ಬ್ಯೂಟಿ ಆಫ್ ಚಿಕ್ಕಮಗಳೂರು. ಆಗ್ಲೇನೆ ಕ್ರಿಕೆಟ್ ಸೌಂಡ್ ಕೇಳಕ್ಕೆ ಶುರು ಆಗಿದೆ. ಸುಮಾರು ಕ್ರಿಕೆಟ್ಗಳಿದ್ದಾವೆ ಈ ಮರದಲ್ಲಿ. ಆ್ಯಂಡ್ ಬರ್ಡ್ಸ್ ಕೂಡ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಫ್ರಮ್ ದಟ್ ಟೈಮ್ ಐ ಹ್ಯಾವ್ ಬೀನ್ ಹಿಯರಿಂಗ್ ಟು ದ ಬರ್ಡ್ಸ್ ಚರ್ಪಿಂಗ್ ಆ್ಯಂಡ್ ಜಸ್ಟ್ ಲುಕ್ ಅಟ್ ದ ವ್ಯೂ ಆಫ್ ದ ಪ್ರಾಪರ್ಟಿ. ಇಟ್ಸ್ ಅಮೇಝಿಂಗ್, ಅಮೇಝಿಂಗ್, ಅಮೇಝಿಂಗ್. ನೋಡಿ ನಮ್ಮ ರೂಮ್ ಇಂದ ಬ್ಯೂಟಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಜಸ್ಟ್ ಲುಕ್ ಆಟ್ ದ ವ್ಯೂ ಫ್ರಮ್ ಆರ್ ರೂಮ್. ಈ ಕಿಟಕಿಯಿಂದ ಹೆಂಗ್ ಕಾಣಿಸ್ತಿದೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ಕಂಪ್ಲೀಟ್ಲಿ ಕವರ್ಡ್ ವಿತ್ ಮಿಸ್ಟ್. ಆಗ್ಲೇ ನಾನೇನ್ ನಿಮಗೆ ನಮ್ಮ ಬ್ಯಾಲ್ಕನಿಯಿಂದ ತೋರಿಸ್ದೆ, ಅದೇ ಕೂಡ ನಮಗೆ ದ ಸೇಮ್ ಬ್ಯೂಟಿ, ದ ಸೇಮ್ ವ್ಯೂ ಇಸ್ ವಿಸಿಬಲ್ ಫ್ರಮ್ ಮೈ ಬೆಡ್. ಸೊ ಹಾಸಿಗೆಯಿಂದ ನನಗೆ ಈ ವ್ಯೂ ಸಿಗ್ತಾ ಇದೆ. ಇಲ್ಲೂ ಕೂಡ ಮಂಜು ಕಂಪ್ಲೀಟ್ ಆಗಿ ಕವರ್ ಆಗಿದೆ. ದ ಪ್ರಾಪರ್ಟಿ ಹ್ಯಾಸ್ ಟರ್ನ್ಡ್ ಔಟ್ ಟು ಬಿ ಅ ಹೆವೆನ್ ಆನ್ ಅರ್ತ್. ಸೊ ಈಗ ಸಂಜೆ 6:30 ಆಗಿದೆ ಆ್ಯಂಡ್ ದಿಸ್ ಇಸ್ ಹೌ ದ ಪ್ರಾಪರ್ಟಿ ಲುಕ್ಸ್ ವಿತ್ ದ ಮಿಸ್ಟ್ ಕವರ್ಡ್ ವ್ಯೂ. ಈಗ ವಿ ಆರ್ ಗೋಯಿಂಗ್ ಟು ಟೇಕ್ ಅ ಸ್ಟ್ರಾಲ್, ಈವ್ನಿಂಗ್ ಸ್ಟ್ರಾಲ್ ಆ್ಯಂಡ್ ಎಂಜಾಯ್ ದ ಮಿಸ್ಟ್. ಬನ್ನಿ ನೀವು ನಮ್ಮ ಜೊತೆನಲ್ಲಿ ಈ ಸ್ಟ್ರಾಲ್ನ ಎಂಜಾಯ್ ಮಾಡಿ. ಸೊ ಸಂಜೆ ಹಿಂಗಿದೆ ವ್ಯೂ ಆ್ಯಂಡ್ ಮಳೆ ಬಂದು ಇಲ್ಲಿ ನೋಡಿ ನೀರು ಯಾವ ಕಲರಲ್ಲಿ ಕಾಣಿಸ್ತಾ ಇದೆ ಅಂತ, ರೈನ್ಬೋ ಕಲರ್. ಆ್ಯಂಡ್ ಲುಕ್ ಆಟ್ ದ ವ್ಯೂ ಆ್ಯಂಡ್ ಲುಕ್ ಆಟ್ ದಿಸ್ ಪಾಂಡ್. ಸಖತ್ತಾಗಿ ಕಾಣಿಸ್ತಾ ಇದೆ. This evening mist is adding to the beauty of this place, and ನೀವಿಲ್ಲಿ ನೋಡ್ಬೋದು ಮಾನ್ಯ ವ್ಲಾಗ್ ರೆಕಾರ್ಡ್ ಮಾಡ್ತಾ ಇದ್ದಾಳೆ. ಆ್ಯಂಡ್ Oh my god. ನಡೀರಿ. ಈಗ ಕಂಪ್ಲೀಟ್ ಆಗಿ ನೀರಲ್ಲಿ ಆಟ ಆಡ್ಕೊಂಡು ಯು ಕ್ಯಾನ್ ಸಿ ದಿಸ್ ಪ್ಲೇಸ್. ಸೊ ಇಲ್ಲಿ ನೀಟಾಗಿ ಆಟ ಆಡ್ಬಿಟ್ಟು ಅವ್ರು ಮಾತ್ರ ಕ್ಲೀನ್ ಆಗಿದ್ದಾರೆ, ನಾನು ಮನೆ ಮಾತ್ರ ಚೆನ್ನಾಗಿ ನೀರಲ್ಲಿ ಬಿದ್ದು ಒದ್ಲಾಡಿ ಆಟ ಆಡಿರೋದು. ಸೊ ಇಟ್ ವಾಸ್ ನೈಸ್, ಇಟ್ ವಾಸ್ ಫನ್. ಸೊ ದಿಸ್ ವಾಸ್ ಹೌ ದ ಈವ್ನಿಂಗ್ ವೆಂಟ್ ಇನ್ ದಿಸ್ River Mist ಪ್ರಾಪರ್ಟಿ. ನನಗೆ ಇನ್ನು ರೆಸಾರ್ಟ್ ಎಕ್ಸ್ಪ್ಲೋರ್ ಮಾಡಬೇಕು, ರೂಮ್ಗೆ ಹೋಗೋಂಗಿಲ್ಲ, ಎಕ್ಸ್ಪ್ಲೋರ್ ಮಾಡಬೇಕು. See, Manya is angry that basically we are exploring and not going to the room and spending more time in the room. See, you pay 26 or 27,000 for the room and you don't be in the room, then what is the use of paying that much? Okay, we'll go now. We'll spend time in room. Nale bedage bandu we will make a complete video of this property. But it is looking heavenly beautiful. Illi nodi hengide anta anbittu. Just take a look at the property.
ಎದ್ದು ರೆಡಿ ಆಗಿದ್ದೀವಿ. ದ ರೀಸನ್ ಇಸ್ ಇವಾಗ ಒಂದು ಆಕ್ಟಿವಿಟಿ ನಡೆಯುತ್ತೆ ರೆಸಾರ್ಟ್ ಅಲ್ಲಿ, ವೇರ್ at 7:25 ಇಡೀ ರೆಸಾರ್ಟ್ ನ ದೇ ಆರ್ ಗೋಯಿಂಗ್ ಟು ಬ್ಲಾಕ್ ಔಟ್. ದಿಸ್ ಇಸ್ ಟು ಬ್ರಿಂಗ್ ಅಸ್ ಕ್ಲೋಸ್ ಟು ನೇಚರ್ ಅಂಡ್ ಗಿವ್ ಅಸ್ ಅ ಲಿಟಲ್ ಮೋರ್ ಕನೆಕ್ಟಿವಿಟಿ ಟು ನೇಚರ್. ಸೊ ಬನ್ನಿ ಇವಾಗ ಬ್ಲಾಕ್ ಔಟ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಣ. ಸೊ 10 minutes absolute silence ಮತ್ತು ಬ್ಲ್ಯಾಕ್ಔಟ್ ಅಲ್ಲಿ ವಿ ಎಂಜಾಯ್ಡ್ ದ ನೇಚರ್. ಅದಾದಮೇಲೆ ಇಟ್ ವಾಸ್ ಅ ಬ್ಯೂಟಿಫುಲ್ ಮೂಮೆಂಟ್. ಅದೊಂದು ಪ್ರೊಸೀಜರ್ ಅಥವಾ ಒಂದು ಈವೆಂಟ್ ಥರ ಅವರು ಈ ಕ್ಯಾಂಪ್ ಫೈರ್ನ ಲೈಟ್ ಮಾಡಿದ್ರು ಆ್ಯಂಡ್ ಫೈರ್ಫ್ಲೈಸ್ಗಳನ್ನ ನೋಡಿದ್ವಿ ನಾವು ಆ ಬ್ಲ್ಯಾಕ್ಔಟ್ ಟೈಮಲ್ಲಿ. ಈಗ ಡಿನ್ನರ್ಗೆ ಬಂದಿದ್ದೀವಿ. This was all about our first day at Rivermur. Stay tuned for the next vlog which has lots more to entertain. Don't forget to like, share and subscribe. See you in the next video.